500 ಇಯರ್ಸ್ ಆಗೋ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಕೋಶಾಧಿಕಾರ ಇದ್ದ, ಅದು ವಿರೂಪಣ್ಣ ಅಂತ ಹೆಸರಿಂದ. ಸೊ ಅವರ ಇದು ಲೇಪಾಕ್ಷಿ ಟೆಂಪಲ್ ಕಟ್ಟಿರೋದು ಆಕ್ಚುಲಿ. ಸೊ ಈ ಲೇಪಾಕ್ಷಿ ಟೆಂಪಲ್ ಅಲ್ಲಿ ಮೇನ್ ಒಂದು ಫಸ್ಟ್ ಪಾಯಿಂಟ್ ಖಾಸಿಯತ್ ಏನಂದ್ರೆ, ಹಂಗೆ 2-3 ತರ ಖಾಸಿಯತ್ ಅವ. ಬಟ್ ಒಂದು ಫಸ್ಟ್ ಮೇನ್ ಖಾಸಿಯತ್ ಏನಂದ್ರ, ಇವು ಟೋಟಲ್ 70 ಪಿಲ್ಲರ್ಸ್ ಅದಾವ. ಇವೇನ್ ನೀವು ಪಿಲ್ಲರ್ಸ್ ನೋಡತ್ತಿರಲ್ಲ ಇಲ್ಲಿ, ಇವು ಟೋಟಲ್ 70 ಪಿಲ್ಲರ್ಸ್ ದಾಗ ಒಂದ್ ಪಿಲ್ಲರ್ಸ್ ಏನೈತಿ, ಅದು ಪಿಲ್ಲರ್ ಸ್ಪೇಸ್ ಅಲ್ಲಿ ಐತಿ, ಅಂದ್ರೆ ನೆಲೆಗೆ ಹತ್ತಿಲ್ಲ. ಸೊ ಅದು ಪಿಲ್ಲರ್ಸ್ ನಾವು ಇಲ್ಲಿ ನೋಡತ್ತೀವಿ ನೋಡಿ. ಈಗ ಜಸ್ಟ್ ಇದೇ ಅದು ಪಿಲ್ಲರ್ಸ್ ಇಲ್ಲಿ ನೀವು ನೋಡ್ಬೋದು. ಎಕ್ಸಾಕ್ಟ್ಲಿ ಇಲ್ಲಿ ಜನ ಅದ್ರ ತಳಗಿಂದ ಬಟ್ಟೆ ಹಾಕ್ತಾರ, ಬಟ್ ಆ ಬಟ್ಟೆ ಹಾಕಿದ್ರು ಕೂಡ ಆ ಸೈಡ್ ಬರ್ತದ ಬಟ್ಟೆ. ಸೊ ಇದೇ ಈ ವಿರೂಪಾಕ್ಷ ಈ ಲೇಪಾಕ್ಷಿ ಟೆಂಪಲ್ ದ ಖಾಸಿಯತ್ ಆಕ್ಚುಲಿ. ನೀವು ನೋಡ್ಬೋದು ಇದು. ಹೆಂಗ ಅನ್ಸತೈತಿ ಲೇಪಾಕ್ಷಿ ಟೆಂಪಲ್ ಮುಂದ? ಆರ್ಕಿಟೆಕ್ಚರ್ ಜಬರ್ದಸ್ತ್ ಆರ್ಕಿಟೆಕ್ಚರ್, 500 ವರ್ಷದ ಹಿಂದಿನ ಆರ್ಕಿಟೆಕ್ಚರ್ ಅಂತ. ಎಲ್ಲಿ ನೋಡು ಪೇಂಟಿಂಗ್, ಇದು ಪೇಂಟಿಂಗ್ ಏನ್ ನೀವು ನೋಡತ್ತಿರಲ್ಲ, ನೆಕ್ಸ್ಟ್ ಲೆವೆಲ್ ಪೇಂಟಿಂಗ್ ಇದು. ಮೇಲೆ ಪೇಂಟಿಂಗ್ ಎಲ್ಲ ಇದೆ. ಹೌದು, ಸ್ಪೆಷಲ್. ಮತ್ತೆ ಇದು 500 ವರ್ಷ ಆದ್ರ ಬಿ ಇನ್ನು ಪೇಂಟಿಂಗ್ ಹೆಂಗ ಹಂಗೆ ಇದು ಎಕ್ಸಾಕ್ಟ್. ಇದು ಪೇಂಟಿಂಗ್ ಆಯ್ತಾ, ಇದು 70 ಪಿಲ್ಲರ್ಸ್ ಆಯ್ತಾ, ಒಂದ್ ಬಿ ಎಲ್ಲಿ ಫರಕ್ ಬಿದ್ದಿಲ್ಲ. ಇನ್ನೂ ಫರಕ್ ಬಿದ್ದಿಲ್ಲ. ಇದುವರೆ ಒಂದು ರಹಸ್ಯಮಯ ಕೊಂಬ ನೀವು ನೋಡೇ ಬಿಟ್ರೆ ಜಸ್ಟ್ ಇನ್ನೇ. ಈಗ ಇಲ್ಲಿ ಇದೇ 70 ಕೊಂಬದಾಗ ಇದು ಒಂದು ಅಂತರ್ಲಿನೇ ಅದು ಕೊಂಬ. ಬಟ್ ನೀವು ಏನ್ ನೋಡ್ಲತ್ತಿರಲ್ಲ, ಇದು ಒಂದೇ ಕಲ್ಲಾಗ ಕಟ್ಟಿರೋದು. ಇಲ್ಲಿ ನೋಡ್ರಿ, ಇಲ್ಲೊಂದು ಕಲ್ ಅದ, ಇಲ್ಲೊಂದ್ ಕಲ್ ಅದ. ಈ ಕಲ್ಲಿನ ಸೈಡ್ಗೆ ನೋಡ್ರಿ, ಇದೇನ ಟೆಂಪಲ್ ಅದ. ಈ ಕಲ್ಲಿನ ಸೈಡ್ಗೆ ಕರೆಕ್ಟ್ ಕಲ್ದಾಗೆ ಕಟ್ಟ ತೆಗೆದಿದ್ದು ಟೆಂಪಲ್ ಅದ. ಇದು ಇನ್ನ ಕಲ್ ಹಂಗದ ಹಂಗೆ ಅದ, ಅರ್ಧ ಹಂಗೆ ಕಲ್ಲ. ಬೆಟ್ಟದಾಗೆ ಟೆಂಪಲ್ ಕಟ್ಟಿದಾರ. ಮತ್ ಇನ್ನೊಂದು ಇದು ಏನೈತಲ್ಲ, ಇದು ಸಂಗೀತ ವಾದ್ಯ ಅಂತಾರ ಇದಕ್ಕ. ಇದು ಎಲ್ಲಾ ಆರ್ಕಿಟೆಕ್ಚರ್ದಾಗ ನೀವು ಏನ್ ಹೋಗ್ತಿರಲ್ಲ ವಿಜಯನಗರ ಸಾಮ್ರಾಜ್ಯದಾಗ ಯಾವಾಗ ಬಿ ಹೋದ್ರಿ ಅಂದ್ರ ಇದು ಆರ್ಕಿಟೆಕ್ಚರ್ ನಿಮ್ಗೆ ಸಿಗ್ತದೆ. ಇದು ಇಲ್ಲಿ ನಾನ್ ನಿಮ್ಗೆ ತೋರಿಸ್ತೇನೆ. ಇದೈತಲ್ಲ, ಇದು ಸಂಗೀತ ವಾದ್ಯ ಅಂತ ಹೇಳ್ತಾರ, ಬಟ್ ನಮಗ್ ಗುರುತಿಲ್ಲ ಎಕ್ಸಾಕ್ಟ್ಲಿ. ಇಲ್ಲಿ ಇಂಥದ ಒಂದ್ 4 ಕೊಂಬ ಅದಾವ ಈ ಏರಿಯಾದಾಗ. ಈ ಒಂದ್ 4 ಕೊಂಬದಾಗ ಸಂಗೀತ ವಾದ್ಯನೇ ಕಾಣ್ತೈತಿ. ಬಟ್ ಇದು ಜಸ್ಟ್ ಕಾಣಕೈತಿ, ಬಟ್ ಇನ್ನೊಂದು ಏರಿಯಾ ಐತಿ, ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಕಂಪ್ಲೀಟ್ಲಿ ಇದೇನ್ ನೋಡ್ಲಿತ್ತಿರಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ವಿರೂಪನ ಒಬ್ಬರ ಹೆಸರಿನವರ ಅವ್ರು ಇದೆಲ್ಲ ಕಟ್ಸಿರೋದು ಕಂಪ್ಲೀಟ್ಲಿ. ಸೊ ಇದೇನ್ ನೋಡ್ಲತ್ತಿರಲ್ಲ, ಸಪ್ತನಾಗ ಅಂತಾರೆ ಇದಕ್ಕ. ಸಪ್ತನಾಗ ಅಂದ್ರ 7 ಹೆಡಿದ ಒಂದು ಸರ್ಪ ಐತಿ, ಅದ್ರ ಮೇಲೆ ಶಿವಲಿಂಗ ಐತಿ. ಸೊ ಇತರ ಹಿಸ್ಟ್ರಿ ಏನಂದ್ರ, ಕಂಪ್ಲೀಟ್ಲಿ ಲೈಕ್ ಶಿಲ್ಪಿಗಳೇನ್ ಇರ್ತಾರಲ್ಲ ವಿಜಯನಗರ ಸಾಮ್ರಾಜ್ಯ ಶಿಲ್ಪಿಗಳು, ಅವ್ರದ ಅಮ್ಮ ಇರ್ತದಂತ, ಅವ್ರು ಇರೋ ಏರಿಯಾ ಇದೆ ಆಕ್ಚುಲಿ. ಸೊ ಅವ್ರ ಅಮ್ಮ ಊಟ ಮಾಡೋ ಟೈಮಿನ ಒಳಗಡೆನೆ ಕೆತ್ತಿ ಅವ್ರು ತೆಗೆದಿದ್ರಂತ. ಒಂದೇ ಬಂಡೆಯಲ್ಲಿ ನೀವು ನೋಡ್ಬೋದು, ಒಂದೇ ಕಲ್ಲೈತಿ, ಒಂದೇ ಕಲ್ಲಲ್ಲಿ ಸಪ್ತನಾಗ ಅವ್ರು ಕೆತ್ತಿ ಅದಕ್ಕೆ ಕ್ರಿಯೇಟ್ ಮಾಡಿ ತೆಗೆದಿದಾರ. ಸೊ ಇದೇ ಇತರದ ಮಿಸ್ಟ್ರಿ. ಇದೊಂದು ಸೆಕೆಂಡ್ ಮಿಸ್ಟ್ರಿ ಐತಿ ಇಲ್ಲಿ ಆಕ್ಚುಲಿ. ಸಪ್ತನಾಗ ವಿತ್ ಶಿವಲಿಂಗ ಒಂದೇ ಬಂಡೆಯಲ್ಲಿ ಇರೋದು. ಸೊ ನಾವು ಈ ಸದ್ದ ಇತರ ನಿಂತೀವಿ. ಎಲ್ಲಿ ನಿಂತೀವಿ? ಲೇಪಾಕ್ಷಿ ಟೆಂಪಲ್. ನಾವು ಲೇಪಾಕ್ಷಿ ಟೆಂಪಲ್ ನಿಂತೀವಿ, ಎಲ್ಲ ನೋಡ್ಲತ್ತೀವಿ. ನಾವು ಪ್ರತಿಯೊಂದು ಆರ್ಕಿಟೆಕ್ಚರ್ದಾಗ ನೋಡತ್ತೀವಿ. ಸೊ ನೆಕ್ಸ್ಟ್ ಲೆವೆಲ್ ಆರ್ಕಿಟೆಕ್ಚರ್ ಐತಿ. ಸೊ ನೀವು ಯಾರಾದ್ರೂ ಬರ್ಬೇಕಂದ್ರ ಪ್ಲಾನ್ ಮಾಡಿದ್ರ ಬೆಂಗಳೂರಿಂದ ಬರೀ 3 ಅವರ್ ಹಿಡಿತೈತಿ. ಸೊ ಬೆಸ್ಟ್ ಪ್ಲೇಸ್ ಐತಿದ. ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಬೆಂಗಳೂರಲ್ಲಿ ನೀವು ಇಲ್ಲಿ ವಿಸಿಟ್ ಕೊಡ್ಬೋದ. ಇದೇನ್ ಗಣಪತಿ ಐತಲ್ಲ, ಇದು ಗಣಪತಿ ಸೌತರ್ನ್ ಸೈಡ್ ಬರ್ತೈತಿ. ಟೆಂಪಲ್ ಲೇಪಾಕ್ಷಿ ಟೆಂಪಲ್ ವಿಜಯನಗರ ಸಾಮ್ರಾಜ್ಯದ ಒಂದು ಇಂಪಾರ್ಟೆನ್ಸ್ ಗಣಪತಿ ಅಂತ ಇದಕ್ಕ ನಂಬ್ತಿದ್ರ. ಈ ಗಣಪತಿಗ ಇದೇನ್ ಗಣಪತಿ ಐತಲ್ಲ, ಇದು ಗಣಪತಿ ಬಂಡೆ ಮತ್ತ ಅದೇನ್ ಸರ್ಪನಾಗ ಐತಲ್ಲ, ಸರ್ಪನಾಗದ ಬಂಡೆ ಒಂದೇ ಐತಿ. ಒಂದೇ ಬಂಡೆದಾಗೆ ಒಂದೇ ಕಲ್ದಾಗ ಕೆತ್ತಿರೋದ. ಇದು ಗಣಪತಿ ಕೂಡ ಐತಿ ಮತ್ತ ಸರ್ಪನಾಗ ಕೂಡ ಐತಿ. ಸೊ 16th ಸೆಂಚುರಿ ವಿಜಯನಗರ ಸಾಮ್ರಾಜ್ಯ ಇರೋದೇ 16th ಸೆಂಚುರಿ ಟೈಮ್ ಅಲ್ಲಿ. ಸೊ ಅದ ಗಣಪತಿ ನೀವು ನೋಡ್ಬೋದು. ಇಲ್ಲೋ 2 ಡಾಟ್ ಇದೆಯಲ್ಲ, ಈ 2 ಡಾಟ್ ಬಂದ್ಬಿಟ್ಟು ಮಂತ್ರಿ ವಿರೂಪಾಕ್ಷ ಅವ್ರದ್ದು ಕಣ್ಣು.
ಕಣ್ಣನ್ನ ಇದು ಏನಂದ್ರೆ ಇದು ಹಿಸ್ಟ್ರಿ ಬಂದ್ಬಿಟ್ಟು ಟೆಂಪಲ್ ವಿರೂಪಾಕ್ಷ ಕಟ್ಸಿರೋದು. ಸೊ ಇದು ವಿರೂಪಾಕ್ಷ ರಾಜರಿಗೆ ಗೊತ್ತಾಗ್ಬಿಟ್ಟು ನನಗೆ ಗೊತ್ತಿಲ್ದಿರ ಈ ದೇವಸ್ಥಾನ ನನ್ನ ರಾಜ್ಯದಲ್ಲಿ ಈ ತರ ಟೆಂಪಲ್ ಕಟ್ಸ್ತಿದೆ ಅಂದ್ಬಿಟ್ಟು ರಾಜರು ಏನ್ ಮಾಡ್ತಾರೆ ಅವ್ರ ಕಣ್ಣಿಗೆ ಇಟ್ಬಿಟ್ಟು ಇಲ್ಲಿ ಇಡಿಸ್ತಾರೆ. ಸೊ ಅದು ಪ್ರೂವ್ ಆಗಿದೆ ಅಂತೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅಂತ. ಅಲ್ಲಿ ಹೋಗಿ ಬ್ಲಡ್ ಸ್ಯಾಂಪಲ್ ಲ್ಯಾಬಲ್ಲಿ ಚೆಕ್ ಮಾಡಿದಾಗ ಇದು ಆಕ್ಚುಲಿ ಬ್ಲಡ್ ಇತ್ತಂತೆ. ಸೊ ಅದು ಪ್ರೂವ್ ಅನ್ನಂತ ಹಿಸ್ಟ್ರಿ ಇದೆ. ಹಾಕಲ್ಲ ವಿರೂಪಾಕ್ಷಿ ಅವರ ಕಣ್ಣುಗಳು, ಮಂತ್ರಿ ವಿರೂಪಾಕ್ಷ ಏನದಾರಲ್ಲ ಅವ್ರ ಕಣ್ಣುಗಳು ಜಾಸ್ತಿ ರಕ್ಷತೆಯನ್ನು ಎಕ್ಸ್ಪ್ಲೇನ್ ಮಾಡಿದಾರಲ್ಲ. ಸೊ ಅದರ ಎದುರುಗಡೆನೆ ಇದರ ಕಲ್ಯಾಣ ಮಂಟಪ ಇರೋದು. ಇದು ಶಿವ ಪಾರ್ವತಿ ಕಲ್ಯಾಣ ಮಂಟಪ ಅಂತ. सीता माता यहाँ से गए थे, जो अभी आप देख रहे हो वहाँ पर लेपाक्षी, जो वहाँ पर देख के आए हो ना, लेपाक्षी का जो स्ट्रक्चर है वो जो उसी टाइम पे लेपाक्षी ने मतलब रावण को सीता माता को लेते जाते वक्त उनके साथ ये युद्ध हुआ था, उसी टाइम का ये मतलब फुटप्रिंट है सीता माता का। हाँ सीता माता का फुटप्रिंट है ये। हाँ हिस्ट्री में तो ऐसा ही, हाँ हिस्ट्री में ऐसा ही है। और ये जो पानी है ना इसके अंदर मतलब कभी भी पानी रहता है ऐसा बोलते हैं। ये जो पानी दिख रहा है ना आपको, हाथ छू सकता है। First time I see. I just recording the vlog. अरे वाह, नाइस नाइस। 16th सेंचुरी का टेम्पल है। विजयनगर के साम्राज्य के टाइम पे यहाँ पर टोटल 3 मिस्ट्री है। एक ये जो सीता माता का फुटप्रिंट है, और वहाँ पर एक आपने देखा होगा फ्लोटिंग पिलर बोलते हैं उसको, वो एक पिलर, वो लास्ट को नहीं जाता, उठता नहीं जाता है। हाँ पहले जाता था, हमने भी देखा था यूट्यूब के अंदर, इंस्टाग्राम के अंदर पहले जाता था, लेकिन अभी भी नहीं जा रहा, वो लास्ट के अंदर ही थोड़ा अटकता है। थोड़ा सा हाँ थोड़ा सा अटकता है। हाँ पहले से ऐसा नहीं पहले से जाता था, हमने भी वीडियोस देखा है। हाँ टिल्टेड, नो नॉट मे बी टिल्टेड, समथिंग मे बी इनसाइड दैट। ये वाला खाने के प्लेट बोल रहे हैं, हमको मालूम नहीं। ये ಬ್ಲಾಗ್ ಮುತ್ತು ಬರೋರ್ ನಾಮ್ ಕಾಯ್ತಿ. ಇಲ್ಲಿ ನೋಡ್ರಿ ಗೈಸ್, ನಾವು ಜಸ್ಟ್ ಇಲ್ಲಿ ಕುತ್ಕೊಂಡಿದ್ವಿ, ನಾವು ಕುಂಡ್ರ ನಾವು ಇಲ್ಲೇ ಹಿಂಗ್ ಸುಮ್ಮನೆ ಹಿಂಗೆ ನೋಡ್ಲತ್ತಿದೆವು. ಇಲ್ಲಿ 2 ಗಿಡ, ಒಂದೇ ಗಿಡ ಐತಿ, ಒಂದ್ ಗಿಡದಾಗೆ 2 ಟೈಪ್ ಗಿಡಗಳು ಎದ್ದಿದ್ದಾವ. ಇಷ್ಟು ದೊಡ್ಡದ ಗಿಡ ಐತಿ, ಒಂದ್ ಬೆಲುಪತ್ರೆ ಗಿಡ ಅದ, ಮತ್ ಇನ್ನೊಂದ್ ಗಿಡ ಯಾವ್ದಂತದ ಬಸ್ರಿ ಗಿಡ ಅಂತ ಅನ್ಬೋದ, ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಒಂದೇ ಗಿಡದಾಗ 2 ಗಿಡ ಅವ್ ನೋಡ್ರಿ. ಇಲ್ಲಿ ಸುಮ್ ಹಿಂಗೆ ಕುತ್ಕೊಂಡ್ ಅಬ್ಸರ್ವ್ ಮಾಡಿವಿ. ಇಲ್ಲಿ ನೀವು ನೋಡ್ಬೋದು ಮೇಲೆ 2 ಗಿಡ ಅದ, ಒಂದ್ ಗಿಡದಾಗೆ 2 ಗಿಡ, ಅಂದ್ರೆ ನಾವು ಕಲ್ಮಿ ಮಾಡ್ತಿರ್ತೀವಲ್ಲ ಆ ತರ ಇದು ಗಿಡ ಮಾಡಿದಾರ ಅನ್ಸುತ್ತ, ಬಟ್ ನಮಗ್ ಗೊತ್ತಿಲ್ಲ ಹೆಂಗೈತಿ. ಐಸ್ ಕ್ರೀಮ್ ಬೇಕಾ? ನೀನು ತಗೊಂಡಲ್ಲ? ಇಲ್ಲ ನೀ ಕಪ್ಪೋಗಾರ, ನೀ ಏನ್ ತಗೊಂಡಿ? ಕಪ್ ಸೊ ಆಲ್ಮೋಸ್ಟ್ ಲೇಪಾಕ್ಷಿ ವೀರಭದ್ರೇಶ್ವರ ಟೆಂಪಲ್ ಆದ ಬಳಿಕ ನಾವು ಬಂದಿರೋದ ಇದ ಒಂದು ಮೊನೋಲಿಥಿಕ್ ಸ್ಟ್ರಕ್ಚರ್ ಐತಿ, ಇದ ನಂದಿದ. ಈ ನಂದಿ ಇದು ಕೂಡ ಒಂದು ಥರ್ಡ್ ಮಿಸ್ಟ್ರಿ ಅಂತಾರ. ಇದು ಒಂದೇ ರಾಕ್ದಾಗ ಮಾಡಿರೋದ, ಒಂದೇ ರಾಕ್ದಾಗ ಮಾಡಿರೋ, ಇದು ಕಂಪ್ಲೀಟ್ಲಿ ಒಂದೇ ರಾಕ್ದಾಗ ಐತಿ ನಂದಿ. ವರ್ಲ್ಡ್ ದಾಗ ಎಲ್ಲಕ್ಕಿಂತ ದೊಡ್ಡ ನಂದಿ ಅಂತ ಇದ್ರ ಹೆಸರು ಐತಿ ಹಿಸ್ಟ್ರಿ ಒಳಗಡೆ. ಸೊ ಇದು ಕೂಡ ವಿಜಯನಗರ ಸಾಮ್ರಾಜ್ಯ ಟೈಮ್ಗೆ ಐತಿತ್ತು. ಸೊ ನೀವು ನೋಡ್ಲತ್ತೀರಿ, ಇದು ಯಾರು ನೀವು ನೋಡ್ಲತ್ತೀರಲ್ಲ, ಇದು ಒಂದೇ ರಾಕ್ದಾಗ ಐತಿ. ಇದು ಇದ್ರದ ಖಾಸಿಯತ್ ಅದ. ನೀವು ನೋಡ್ರಿ, 500 ವರ್ಷ ಆಗಿ ಹೋಯ್ತು, 500 years ಲೆಟರ್ ಸ್ಟಿಲ್ ಇದು ಹೆಂಗದ ಹಂಗೆ ಅದ. ಇದಕ್ ಒಂದ್ ಜರಾ ಬಿ ಎಲ್ಲಿ ಬಿ ಒಂದ್ ಕ್ರ್ಯಾಚ್ ಬಿ ಬಿದ್ದಿಲ್ಲ. ಇಲ್ಲಿ ಒಂದೇ ಕಲ್ದಾಗ ಇಲ್ಲಿ ನೀವು ನೋಡ್ರಿ, ಇದು ಎಷ್ಟು ಎಕ್ಸಾಕ್ಟ್ ಐತಿ. ಇದು ಒಂದ್ ಕಲ್ದಾಗ ಏನ್ ಮಾಡ್ರ, ಇದನ್ನು ಆಮೇಲೆ ಹಾಕಿರೋದು, ಬಟ್ ಇದು ಹೆಂಗದ ಹಂಗೆ ಅದ, ಒಂದ್ ಸ್ಕ್ರಾಚ್ ಬಿ ಬಂದಿಲ್ಲ. ಸೊ ಅಂತೂ ಇಂತೂ ನಾವು ಲೇಪಾಕ್ಷಿ ವೀರಭದ್ರೇಶ್ವರ ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ತನಕ ಬಂದೀವಿ. ಸೊ ಕಂಪ್ಲೀಟ್ ನಮ್ ರಕ್ಷಿತ್ ಬಾಸ, ಪಲ್ಲವಿ, ಸಂತು,
ಮತ್ತ ವೈನಿ ನಮ್ದ ಸೂರಜ್ ಬಾಸ್ ಎಲ್ರು ನೋಡ್ಬೋದು. ಅಲ್ಲಿ ಲೇಪಾಕ್ಷಿ ಅಲ್ಲಿಂದ ಮುಗಿಸ್ಕೊಂಡು ಈಗ ಅಲ್ಲಿ ಹೋಗ್ಬೇಕು ನಾವೀಗ ಲೇಪಾಕ್ಷಿಗೆ. ಸೊ ಇದು ನಂದಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಸೊ ಇದೊಂದು ಮೊನೋಲಿಥಿಕ್ ಸ್ಟ್ರಕ್ಚರ್ ಐತಿ, ಅಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ನಂದಿ ಸ್ಟ್ಯಾಚ್ಯೂ ಅಂತ ಅಂತಾರೆ. ಇದ ಒಂದೇ ರಾಕ್ ದಾಗ ಕಟ್ಟ ತೆಗೆದಿರೋದ ನಂದಿ ಐತಿ. ಜಟಾಯು ಹತ್ರ ಬಂದಿದ್ರಿ ಇವಾಗ. ಜಟಾಯು ಹತ್ರ ಬಂದಿದ್ದೀವಿ. ಜಟಾಯು ಲಾಸ್ಟ್ ಸ್ಪಾಟ್ ಆಫ್ ದ ಲೇಪಾಕ್ಷಿ. ಲೇಪಾಕ್ಷಿ. Yes. So you can see the view from the water. Only few steps left to see Jatayu. So this is the last spot of the Lepakshi anyway. So we are leaving. Who is welcoming us? So like after looking this spot, everything is done in the Lepakshi. So it's worth it spot, correct? It's a worth it spot. Yes. Huh? So anyone want to see the Lepakshi? So please Follow my Insta. follow my YouTube channel. Please, if anyone want to visit Lepakshi, see this video. And If you come, yeah. please come. Come ಮಾಡಿ. ಎಂಜಾಯ್ ಮಾಡಿಲ್ಲ. Come ಮಾಡಿ, ಮಾಡಿಲ್ಲ. please. Come ಮಾಡಿ. Come ಮಾಡಿ. ಕಮ್ ಮಾಡಿ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾ. ಅದೇ ಕಮ್ ಮಾಡಿ, ಇವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಅಂದ್ರೆ ನಮ್ದು ವಿಡಿಯೋ ನೀವು ಇಷ್ಟಪಟ್ರಿ ಅಂದಂಗೈತಿ. ವೆರಿ ನೈಸ್ ಬ್ಲಾಗ್ಸ್ ಬರೂರ್ ಯು ಕ್ರಿಯೇಟೆಡ್ ವೆರಿ ಮುತ್ತು ಬರೂರ್ ಫ್ರಮ್ ತಡವಲ್ಗ ಸ್ಟೇಷನ್ ದಕ್ಷಿಣ ಸೋಲಾಪುರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬರಂಗಿಲ್ಲ ಅದು. ಗೈಸ್, ಇವಾಗ ನಾವು ಜಟಾಯು ಹತ್ರ ಬಂದಿದ್ದೀವಿ. ನೋಡಿ, ಜಟಾಯು ಅಲ್ಲಿದೆ, ಒಂದ್ಸತಿ ನೋಡ್ಕೊಂಬಿಡಿ. ಜಟಾಯು ಇಸ್ ಅ ಫೈನಲ್ ಸ್ಪಾಟ್ ಇನ್ ಲೇಪಾಕ್ಷಿ. ಜಟಾಯು ನೋಡ್ಕೊಂಬಿಡಿ ನೀಟಾಗಿ. ವೆದರ್ ಮಾತ್ರ ಸಖತ್ತಿದೆ, ಇಲ್ಲಿಂದ ವ್ಯೂ ಮಾತ್ರನೂ ಚೆನ್ನಾಗಿದೆ. ನೋಡಿ ಜಟಾಯು. ಸೊ ಇದ್ರ ಹಿಸ್ಟ್ರಿ ಏನಂದ್ರ ಸಿಂಪಲ್, ಸೀತಾಮಾತೆಗ ನಮ್ದೇನ್ ಸೀತಾಮಾತೆ ಅದಾರ. ಸೊ ಅವರಿಗೆ ರಾವಣ ಯಾವಾಗ ಕರ್ಕೊಂಡು ಹೋಗ್ತಾ ಇರ್ತಾನ, ಅವಾಗ ಇದು ಲೇಪಾಕ್ಷಿದ ಏನ್ ಜಟಾಯು ಐತಲ್ಲ, ಜಟಾಯು ರಾವಣನ ಬಿಟ್ಟಿಡ್ತಿತ್ತಂತ. ಸೊ ಅದ್ರ ಜೊತೆ ಯುದ್ಧ ಆಡಿತಂತ, ನಮ್ಮ ಸೀತಾಮಾತೆಗೆ ನೀ ಕರ್ಕೊಂಡು ಹೋಗ್ಬೇಡ ಅಂತ. ಸೊ ಆ ಟೈಮಿಗೆ ರಾವಣ ಬಂದ ಆ ಜಟಾಯುದ 2 ಪಂಕ್ತಿಗಳೇನ್ ಇರ್ತಾವಲ್ಲ ಅದನ್ನ ಕಟ್ ಮಾಡಿದ. ಸೊ ಅದಕ್ಕೋಸ್ಕರ ಅವಾಗ ರಾಮ್ ಬಂದು ಈ ಜಟಾಯುಗ ಕರೆದಾಗ ಲೇಪಾಕ್ಷಿ ಅಂತ ಕರೆದಿದ್ದಾನಂತ. ಅಂದ್ರೆ 7 ಪಕ್ಷಿ ಅಂತ. ಲೇಪಾಕ್ಷಿ ಅಂದ್ರೆ 7 ಪಕ್ಷಿ ಅಂತ. ಸೊ ಅವಾಗ ಕರೆದಾಗ ಅದ್ರ ಹೆಸರು ಲೇಪಾಕ್ಷಿ ಅಂತ ಬಿತ್ತು. ಸೊ ಇದೇ ಅದು ಸ್ಪಾಟ ಯಾವಾಗ ರಾವಣ ಕರ್ಕೊಂಡು ಹೋಗ್ತಿರ್ತಾನಲ್ಲ, ಸೊ ಅದೇ ಸ್ಪಾಟ ಇಲ್ಲಿ ಯುದ್ಧ ಮಾಡಿ ಅದ್ರ ಪಂಕ್ತಿಗಳು ಬಿದ್ದಿರ್ತಾವ. ಸೊ ಅವಾಗೇ ಇದು ಸ್ಟಾರ್ಟ್ ಆಗಿರೋದು. ಅಲ್ಲಿ ಹಿಡ್ಕೊಂಡಿದ್ದು ಲೇಪಾಕ್ಷಿ ಅಂತ ಇದೊಂದು ಸ್ಪಾಟ್. ಸೊ ಇದು ಇತರದ ಖಾಸಿಯತ್. ಇದು 3rd ಪಾಯಿಂಟ್ ಲೇಪಾಕ್ಷಿದ. ಎಂಡಿಂಗ್ ದ ಲೇಪಾಕ್ಷಿ ಟ್ರಿಪ್. ಗೈಸ್, ಹೆಂಗಿತ್ತು ಎಲ್ಲರಿಗೂ? ಚೆನ್ನಾಗಿತ್ತಾ? ನೆಕ್ಸ್ಟ್ ಲೆವೆಲ್ ಸಾಕಾಗಿತ್ತು. ಮಸ್ಟ್ ವಿಸಿಟ್ ಪ್ಲೇಸ್. 3 to 4 must visit places in the Lepakshi. So ಕೂಡ ಬಂದು ನೋಡಿ. special recommendation. ಗೊತ್ತಿತ್ತು, ನಮ್ಗೆ ಏನೇನು ಡೇಟಾ ಇತ್ತು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಟ್ರೈ ಮಾಡಿದ್ರಿ. ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಮುತ್ತು ಬರೋರ್ ಯೂಟ್ಯೂಬ್ ಚಾನಲ್. Thank you guys for watching this video. Signing off. Okay, bye bye.